ಅಧಿವೇಶನದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ. ಅಲ್ಲಿ ಮಳೆ ಇತ್ತು ಯಾವುದನ್ನು ನಿಮ್ಮೆಲ್ಲರ ಪರವಾಗಿ ಯಡಿಯೂರಪ್ಪನವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕಂಟಿನ್ಯೂ. ಭಾರತ್ ಮಾತಾ ಕಿ. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ DK ಶಿವಕುಮಾರ್ಗೆ, ರಿಯಲ್ ಎಸ್ಟೇಟ್ ಮಾಡುತ್ತಿರುವ DK ಶಿವಕುಮಾರ್ ಅವರಿಗೆ. ಬಂಧುಗಳೇ, ಈಗಾಗಲೇ ಅಲ್ಲಿನ ರೈತರು ಪರ್ಕೆ ಸೇವೆನೂ ಮಾಡಿಬಿಟ್ಟಿದ್ದಾರೆ. ಅಲ್ಲಿರೋ ರೈತರು ನಮ್ಮ ಜಮೀನೇನ ಮುಟ್ಟಿದ್ರೆ ಹುಷಾರ್ ಅಂತೇಳಿ ಈಗಾಗಲೇ ಪರ್ಕೆ ಸೇವೆನೂ ಮಾಡಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಬಿಜೆಪಿ ಈ ಒಂದು ಬಿಡದಿ ಟೌನ್ಶಿಪ್ ಇದೆ ಇದರ ವಿರುದ್ಧವಾದಂತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದೀರಿ. ವಿಧಾನಸಭೆ ಅಧಿವೇಶನದಲ್ಲಿ ಇದನ್ನ ನಿಲುವಳಿ ಸೂಚನೆ ತಗೊಂಡ ಮುಖಾಂತರ ಮೊದಲನೇದಾಗಿ ಈ ರೈತ ವಿರೋಧಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನ ನಾವು ಮಾಡ್ತೀರಿ. ಇದಕ್ಕೆ ಎಲ್ಲ ಕರ್ನಾಟಕದ ಎಲ್ಲ ರೈತ ಸಂಘಟನೆಗಳು ಕೂಡ ಬೆಂಬಲ ಕೊಡಬೇಕು. ಇದು ಒಂದು ಬಿಡದಿ ರೈತರ ಹೋರಾಟ ಅಲ್ಲ, ಇದು ಕರ್ನಾಟಕದ ರೈತರ ಹೋರಾಟ. ಆನೆಕಲ್ಲಲ್ಲೂ ಅಷ್ಟೇ, ಅಲ್ಲೂ KDB ಇಂದ ಜಮೀನನ್ನು ವಶಪಡಿಸ್ತಾ ಇದ್ದಾರೆ. ಅಲ್ಲೂ 800 ದಿನದಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆನೆಕಲ್ಲಲ್ಲಿ. ಆ ದೃಷ್ಟಿಯಿಂದ ನಮ್ಮ ಹೋರಾಟ ರೈತರ ಪರವಾದ ಹೋರಾಟ. ಎಲ್ಲಿವರೆಗೂ ಬಿಡದಿ ಟೌನ್ಶಿಪ್ ಅನ್ನ ಬಿಡಲು ಅಲ್ಲಿವರೆಗೂ ಬಿಜೆಪಿ ರೈತರ ಪರವಾದಂತ ಹೋರಾಟವನ್ನ ನಾವು ಮಾಡೇ ಮಾಡ್ತೀರಿ ಅನ್ನೋ ಘೋಷಣೆಯನ್ನ ನಾವಿವತ್ತು ಮಾಡ್ತಾ ಇದ್ದೀರಿ. ತಾವಿಷ್ಟೊಂದು ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ರೈತ ವಿರೋಧಿ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದ. ಭಾರತ್ ಮಾತಾ ಕಿ. ಈಗ ತಾನೇ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರೈತ ಹೋರಾಟಗಾರರು, ರೈತರಿಗೆ ರಾಜ್ಯದಲ್ಲಿ ಯಾರು ಕೂಡ ಸಹಾಯಕ್ಕೆ ಬಂದಿರಲಿಲ್ಲ, ಆ ರೀತಿಯಲ್ಲಿ ರೈತರ ಬೆನ್ನೆಲುಬಾಗಿ ಹೋರಾಟ ಮಾಡಿದಂತ ಯಡಿಯೂರಪ್ಪನವರಿಗೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ರೈತ ವಿರೋಧಿ ಸರ್ಕಾರಕ್ಕೆ ಜ್ವರ ಕೇಳಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ರೈತರ ಮೇಲೆ ಕೊಲೆ ಕೇಸ್ ಹಾಕುವ ಸರ್ಕಾರಕ್ಕೆ, ಗೂಂಡಾ ಭಯೋತ್ಪಾದಕರ ಮೇಲೆ ಕೇಸ್ಗಳನ್ನು ತೆಗೆದಾಕ್ತಾ ರೈತರ ಮೇಲೆ ಕೇಸ್ ಹಾಕುವ ಸರ್ಕಾರಕ್ಕೆ, ರೈತರಿಗೆ ಬರಕ್ಕೆ ಏನೇನು ನ್ಯಾಯ ಪೈಸೆ ಕೊಡದೇ ಇರೋ ಸರ್ಕಾರಕ್ಕೆ ಭಾರತ್ ಮಾತಾ ಕಿ.